ಸೊ ಕೆಲವೇ ಕ್ಷಣಗಳಲ್ಲಿ ಸುಬ್ಬಾ ಸುಬ್ಬಿ ದರ್ಶನ್ ಮತ್ತು ಪವಿತ್ರ ಅವರ ಬೇಲ್ ಅರ್ಜಿ ವಿಚಾರಣೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವರ ಪರ ವಕೀಲರು ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಬಹುದು, ಯಾವುದೆಲ್ಲ ಹೊರ ಆಗಬಹುದು ಜಾಮೀನು ನೀಡುವಲ್ಲಿ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಇದ್ವಿ. ನಟ ದರ್ಶನ್ ಅವರ ಪರ ವಕೀಲರು ಏನೆಲ್ಲ ವಾದ ಮಾಡಬಹುದು ಅನ್ನೋದನ್ನ ಗಮನಿಸಿದ್ವಿ. ಆದ್ರೆ ಈಗ A1 ಆರೋಪಿ ಪವಿತ್ರ ಗೌಡ ಅವರ ಪರ ವಕೀಲರು ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಬಹುದು ಅನ್ನೋದನ್ನ ಗಮನಿಸೋಣ. ಪವಿತ್ರ ರೇಣುಕಾ ಸ್ವಾಮಿ ಕಪಾಳಕ್ಕೆ ಹೊಡೆದ್ಲು ಅಷ್ಟೇ, ಆಕೆಯ ಪಾತ್ರ ಇದರಲ್ಲಿ ಏನೂ ಇಲ್ಲ. ಆತ ಕಿಡ್ನ್ಯಾಪ್ ಆಗಿರುವ ವಿಚಾರ ಆಗಲಿ, ಕೊಲೆ ಆಗಿರೋದಕ್ಕಾಗಲಿ ಯಾವುದೇ ರೀತಿಯ ಸಂಬಂಧ ಪವಿತ್ರ ಅವ್ರಿಗೆ ಇಲ್ಲ ಅನ್ನೋದನ್ನ ಸಾಬೀತು ಮಾಡ್ತಾರೆ ಅವರ ಪರ ವಕೀಲರು. ಅಂತ ಅಂಶಗಳನ್ನ ಉಲ್ಲೇಖ ಮಾಡೋ ಮೂಲಕ ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಆಕೆಯನ್ನ ಡ್ರಾಪ್ ಮಾಡಿದ್ದಾರೆ. ಆಕೆ ಸ್ಥಳದಲ್ಲಿ ಇರಲಿಲ್ಲ. ಅದನ್ನ ಬಿಟ್ರೆ ಕಪಾಳಕ್ಕೆ ಹೊಡೆದಿದ್ದು ಬಿಟ್ರೆ ಬೇರೆ ಯಾವ ಆರೋಪ ಕೂಡ ಆಕೆಯ ಮೇಲೆ ಇಲ್ಲ. ಆಕೆಯ ಪಾತ್ರ ಇದರಲ್ಲಿ ಇಲ್ಲ. ರೇಣುಕಾ ಸ್ವಾಮಿ ಪವಿತ್ರ ಇಮೇಜ್ಗೆ ಧಕ್ಕೆ ತಂದಿದ್ದ, ಅಶ್ಲೀಲ ಮೆಸೇಜ್ಗಳನ್ನ ಮಾಡಿದ್ದ, ಅದನ್ನ ನಟ ದರ್ಶನ್ ಅವರ ಗಮನಕ್ಕೆ ತಂದಿದ್ದು ಬಿಟ್ರೆ ಆಕೆಯ ಪಾತ್ರ ಇದರಲ್ಲಿ ಯಾವುದೂ ಇಲ್ಲ ಅನ್ನುವಂಥ ಅಂಶವನ್ನ ಉಲ್ಲೇಖ ಮಾಡ್ತಾರಂತೆ. ಅದೇ ಕಾರಣಕ್ಕೆ ರೇಣುಕಾನನ್ನ ದೂಷಿಸುವ ಹಕ್ಕಿದೆ ಆಕೆಗೆ. ಒಬ್ಬ ಹೆಣ್ಣು ಮಗಳಿಗೆ ಅಶ್ಲೀಲ ಸಂದೇಶಗಳು ಬಂದಾಗ ಅದನ್ನ ಆಕೆ ದೂಷಣೆ ಮಾಡೋದಕ್ಕೆ ಹಕ್ಕಿದೆ. ಅದನ್ನ ಮಾಡಿದ್ದಾಳೆ ಅನ್ನುವಂಥ ವಿಚಾರ. ರೇಣುಕಾ ಕೃತ್ಯವನ್ನ ದರ್ಶನ್ ಪವನ್ಗೆ ಹೇಳಿದ್ದಾಳೆ ಅಷ್ಟೇ. ಆದರೆ ಕಿಡ್ನ್ಯಾಪ್ ಮಾಡಲಿ ಅಂತ ಆಗಲಿ, ಹಲ್ಲೆ ಮಾಡಬೇಕು, ಆತನನ್ನ ಕೊಲೆ ಮಾಡಬೇಕು ಅನ್ನುವಂಥ ಅಂಶವನ್ನ ಆಕೆ ಉಲ್ಲೇಖನೆ ಮಾಡಿಲ್ಲ. ಪ್ರಿಯಕರ ದರ್ಶನ್ಗೆ ಹೇಳೋದ್ರಲ್ಲಿ ತಪ್ಪೇನಿದೆ? ಈ ಪ್ರಶ್ನೆಯನ್ನ ಕೂಡ ಅವರ ಪರ ವಕೀಲರು ಮಾಡ್ತಾರಂತೆ. ಪವಿತ್ರ ಮಾಸ್ಟರ್ ಮೈಂಡ್ ಅನ್ನೋದು ಸರಿಯಲ್ಲ. ಕಾರಣ ಆಕೆಯ ಪಾತ್ರ ಏನೂ ಇಲ್ಲ. ರೇಣುಕಾ ಸ್ವಾಮಿ ಕಿಡ್ನಾಪ್ ವಿಚಾರದಾಗಲಿ, ಕೊಲೆ ವಿಚಾರದಲ್ಲಾಗಲಿ, ಕೊಲೆಯಲ್ಲಿ ಪವಿತ್ರ ಗೌಡರದ್ದು ಯಾವುದೇ ಪಾತ್ರ ಇಲ್ಲ. ಕಾರಣ ಆಕೆ ಆ ಸ್ಥಳದಲ್ಲಿ ಇರಲೇ ಇಲ್ಲ. ಒಂದು ಕಪಾಳಕ್ಕೆ ಬಾರಿಸಿದ ತಕ್ಷಣ ಆಕೆನ ಮನೆಗೆ ಡ್ರಾಪ್ ಮಾಡಿಬಿಟ್ಟಿದ್ದಾರೆ. ಆಕೆ ಸ್ಥಳದಲ್ಲೇ ಇರಲಿಲ್ಲ. ಹಾಗಾಗಿ ಆಕೆಯೇ ಮಾಸ್ಟರ್ ಮೈಂಡ್, ಆಕೆಯೇ ಕಿಡ್ನಾಪ್ ಮಾಡು ಅಂತ ಹೇಳಿದ್ದಾಳೆ, ಆಕೆಯೇ ಕೊಲೆ ಮಾಡು ಅಂತ ಹೇಳಿದ್ದಾಳೆ. ಆಕೆಗೂ ಕೊಲೆಗೂ ಸಂಬಂಧ ಇಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ಅವರ ಪರ ವಕೀಲರು ಪ್ರಸ್ತಾಪ ಮಾಡಲಿದ್ದಾರಂತೆ. ಕೊಲೆಯಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಯಾವುದೂ ಇಲ್ಲ. ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಪವಿತ್ರ ಗೌಡ ಅವರ ಪರ ದಿ ವೆರಿ ಫೇಮಸ್ ಟಾಮಿಸ್ ಸೆಬಾಸ್ಟಿಯನ್ ಅವರು ವಾದ ಮಂಡನೆ ಮಾಡಲಿದ್ದಾರೆ. ಈ ಎಲ್ಲ ಅಂಶಗಳನ್ನು ಕೂಡ ಅವರು ಉಲ್ಲೇಖ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಇಷ್ಟು ದಿನ ಪವಿತ್ರ ಗೌಡ ಅವರಿಗೆ ಕಾನೂನಿನ ಚೌಕಟ್ಟಲ್ಲಿ ಮಹಿಳೆಯರಿಗೆ ಇರುವಂತಹ ಒಂದಷ್ಟು ಅವಕಾಶಗಳನ್ನ ಸದುಪಯೋಗ ಪಡ್ಕೊಂಡು ಅದರಿಂದ ಜಾಮೀನು ಪಡಿಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಅಂತ. ಆದರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಕೆಯ ಪಾತ್ರವೇ ಇಲ್ಲ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಹೊರಟಿದ್ದಾರೆ ಅವರ ಪರ ವಕೀಲರು ಅಂತ. ಏನೆಲ್ಲ ಆಗಬಹುದು ಸಾಧ್ಯತೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ನೋಡಿ ಶ್ರುತಿ, ಪ್ರಮುಖವಾಗಿ ಇವತ್ತು 2ವರೆಗೆ ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದರೆ ಶ್ರುತಿ, ಪ್ರಮುಖವಾಗಿ ಇಲ್ಲಿ ಟಾಮಿ ಸೆಬಾಸ್ಟಿಯನ್ A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಪರ ವಕೀಲರು ಈಗ ಆಲ್ರೆಡಿ ತಮ್ಮ ವಾದವನ್ನ ಮಂಡನೆ ಮಾಡೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆದರೆ A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದಂತೆ ಆಕ್ಷೇಪಣೆ ಅರ್ಜಿ ಕೂಡ ಈ ಕಡೆಯಿಂದ ಸಲ್ಲಿಕೆ ಆಗಿರುವಂಥದ್ದು. ಹಾಗಾಗಿ ಇವತ್ತು ಮಧ್ಯಾಹ್ನ 2ವರೆಗೆ ಆ ಒಂದು ವಿಚಾರಣೆ ನಡೆಯುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ A2 ಆರೋಪಿ ಆಗಿರುವಂಥ ದರ್ಶನ್, ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ದರ್ಶನ್ ಪರ ವಕೀಲರಾಗಿರುವಂಥ ಹಿರಿಯ ವಕೀಲ ಆಗಿರುವಂಥ CV ನಾಗೇಶ್ ಅವರು ಇವತ್ತು ದರ್ಶನ್ ಪರ ವಾದವನ್ನ ಮಂಡನೆ ಮಾಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಪ್ರಮುಖವಾಗಿ ಇವತ್ತು ಬೇರೆ ಬೇರೆ ಕೇಸ್ಗಳಲ್ಲಿ CV ನಾಗೇಶ್ ಅವರು ಬ್ಯುಸಿ ಇರುವಂತ ಹಿನ್ನೆಲೆಯಲ್ಲಿ ಅವರು ಇವತ್ತು ಕೋರ್ಟ್ಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದೇ ಸದ್ಯಕ್ಕೆ ಇರುವಂತ ಕುತೂಹಲ. ಒಂದು ವೇಳೆ CV ನಾಗೇಶ್ ಅವರು ಇವತ್ತು ಕೋರ್ಟ್ಗೆ ಹಾಜರಾಗಿ CCH 57 ಅಲ್ಲಿ ಇವತ್ತು ವಿಚಾರಣೆ ಕೂಡ ನಡೆಯುವಂತ ಹಿನ್ನೆಲೆಯಲ್ಲಿ ದರ್ಶನ್ ಪರ ವಕೀಲರಾಗಿರುವಂತ ಹಿರಿಯ ವಕೀಲ CV ನಾಗೇಶ್ ಅವರು ಒಂದು ವೇಳೆ ಹಾಜರಾಗಿ ವಾದವನ್ನ ಮಂಡನೆ ಮಾಡಿದ್ದೆ ಆದ್ರೆ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನ ಕೂಡ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನ ಮುಂದಿಟ್ಟುಕೊಂಡು ಅದರ ಮೇಲೆ ಅವರು ತಮ್ಮ ವಾದವನ್ನ ಕೂಡ ಮಂಡನೆ ಮಾಡಲಿದ್ದಾರೆ. ಒಂದು ಕಡೆ ಮತ್ತೊಂದು SPP ಕೂಡ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗೋದು ಬಹುತೇಕ ಅನುಮಾನಗಳು ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಒಂದು ವೇಳೆ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಅಲ್ಲಿ ಗೈರಾಗಿದ್ರು ಕೂಡ ಒಬ್ಬರ ವಾದವನ್ನ ಆಲಿಸಿ ಇನ್ನೊಬ್ಬರ ಪ್ರತಿವಾದವನ್ನ ಆಲಿಸೋದಕ್ಕೆ ಕೋರ್ಟ್ ಅಜ್ಜನ್ನ ಮಾಡಬಹುದು, ಅಂದ್ರೆ ವಿಚಾರಣೆಯನ್ನ ಮುಂದೂಡಬಹುದು. ಅಥವಾ ಇಬ್ಬರು ವಕೀಲರು, ಅಂದ್ರೆ ಒಂದು ಕಡೆ ದರ್ಶನ್ ಪರ ಹಿರಿಯ ವಕೀಲ ಆಗಿರುವಂತಹ CV ನಾಗೇಶ್ ಅವರು ಒಂದು ವೇಳೆ ವಿಚಾರಣೆಗೆ ಅಂದ್ರೆ ವಾದವನ್ನ ಮಂಡನೆ ಮಾಡೋದಕ್ಕೆ
ಮಾಡೋದಕ್ಕೆ ಹಾಜರಾಗದೇ ಇದ್ರೆ ಅಥವಾ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಹಾಜರಾಗದೇ ಇದ್ರೆ ಅಂದ್ರೆ ಇವತ್ತಿನ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ನೋಡಿ, ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ಗಳನ್ನ ಇಟ್ಟುಕೊಂಡು ಪವಿತ್ರ ಗೌಡ ಪರ ವಕೀಲರು ಹಾಗೆ ದರ್ಶನ್ ಪರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳನ್ನ ಕೂಡ ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ಪ್ರಮುಖವಾಗಿ ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಅಲ್ಲಿಂದ ಕರ್ಕೊಂಡ್ಬಂದು ಪಟ್ಟಣಗೆರೆ ಶೆಡ್ ನಲ್ಲಿ ಇರಿಸಿ ಆತನ ಮೇಲೆ ಒಂದಷ್ಟು ಹಲ್ಲೆಯನ್ನು ಕೂಡ ಮಾಡಲಾಗಿರುತ್ತೆ. ಅದಾದ ಬಳಿಕ ಪವಿತ್ರ ಗೌಡಳನ್ನ ದರ್ಶನ್ ಅವರು ಕರ್ಕೊಂಬಂದ ಬಳಿಕ ಈ ತರ ನನಗೆ ಅಸಭ್ಯವಾಗಿ ಮೆಸೇಜ್ ಅನ್ನ ಕಳಿಸಿದ್ದು ಅಂತೇಳಿ ಆಕೆ ಒಂದೇಟನ್ನ ಹೊಡೆದಿದ್ದಾಳೆ ಅಂತೇಳಿ ಟಾಮಿ ಸೆಬಾಸ್ಟಿಯನ್ ಕೂಡ ಒಂದಷ್ಟು ವಾದವನ್ನ ಮಂಡನೆ ಮಾಡಬಹುದು. ಇದು ಪವಿತ್ರ ಗೌಡ ವಿಚಾರ ಆದ್ರೆ, ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ಯಾವೆಲ್ಲ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಬಹುದು ಅಂತ ಹೇಳಿ ಗಮನಿಸ್ತಾ ಹೋಗೋದಾದ್ರೆ ನೋಡಿ, ಚಾರ್ಜ್ ಶೀಟ್ ನಲ್ಲಿ ಹೇಳಿರುವಂತೆ ನೋಡಿ, ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರ್ತಾರೆ. ರೇಣುಕಾ ಸ್ವಾಮಿಯನ್ನ ಕರ್ಕೊಂಡ್ಬಂದ ವಿಚಾರವನ್ನ ದರ್ಶನ್ ಅವ್ರಿಗೆ ತಿಳಿಸ್ತಾರೆ. ದರ್ಶನ್ಗೆ ತಿಳಿಸ್ತಾ ಇದ್ದಂತೆ ಪವಿತ್ರ ಗೌಡರನ್ನ ಕರ್ಕೊಂಡ್ಬಂದಾದ್ಮೇಲೆ ದರ್ಶನ್ ಕೂಡ ಒಂದು ಡೇಟನ್ನ ಹೊಡೆದಿರೋದಾಗಿ ಅಲ್ಲಿ ತಪ್ಪನ್ನು ಒಪ್ಕೊಂಡಿದ್ದಾರೆ. ಆದ್ರೆ ಆ ದರ್ಶನ್ ಅವರು ಹಾಗೂ ಪವಿತ್ರ ಗೌಡ ಇದ್ದಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಸಾವಿಗೀಡಾಗಿರ್ಲಿಲ್ಲ. ದರ್ಶನ್ ಮತ್ತು ಪವಿತ್ರ ಗೌಡ ಅಲ್ಲಿಂದ ತೆರಳಿದ ಬಳಿಕ ಈ ಪ್ರದೋಷ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಇವರೆಲ್ಲರೂ ಸೇರ್ಕೊಂಡು ಮತ್ತೊಮ್ಮೆ ಆತನಿಗೆ ಹಲ್ಲೆಯನ್ನ ಮಾಡಿ ಆ ಬಳಿಕ ಆತ ಸಾವಿಗೀಡಾಗಿದ್ದ ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು. ಈ ಎಲ್ಲಾ ಅಂಶಗಳನ್ನ ಇಟ್ಟುಕೊಂಡು ಅಂದ್ರೆ ರೇಣುಕಾ ಸ್ವಾಮಿ ಸತ್ತ ಸಂದರ್ಭದಲ್ಲಿ ಯಾರು ಕೂಡ ಇರಲಿಲ್ಲ ಅನ್ನೋ ವಿಚಾರವನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡೋ ಮೂಲಕ, ಜೊತೆಗೆ ಈಗ ಆಲ್ರೆಡಿ ಈ ಒಂದು ಪ್ರಕರಣದಲ್ಲಿ 17 ಜನ ಆರೋಪಿಗಳ ಪೈಕಿ 3ರಿಗೆ 15, 16, 17ನೇ ಆರೋಪಿಗೆ ಜಾಮೀನು ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಭಾವವನ್ನ ಬಳಸೋದಿಲ್ಲ, ಜೊತೆಗೆ ಸಾಕ್ಷಿಗಳನ್ನ ಕೂಡ ನಾಶ ಮಾಡೋದಕ್ಕೆ ಮುಂದಾಗೋದಿಲ್ಲ ಅಂತೇಳಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಆ ಜಾಮೀನನ್ನ ಕೊಡಬೇಕು ಅಂತೇಳಿ ಅವರು ಮನವಿಯನ್ನ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಆದ್ರೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ದರ್ಶನ್ ಪರ ವಕೀಲರು ಇಲ್ವಾ ಅನ್ನೋದೇ ಸದ್ಯಕ್ಕೆ ಇರುವಂತ ಕುತೂಹಲ. ಇವತ್ತು ಏನ್ ಬೆಳವಣಿಗೆ ಆಗುತ್ತೆ ಅಂತ ಧನ್ಯವಾದಗಳು ನಾಗೇಂದ್ರ ಬಾಬು ತಮ್ಮೆಲ್ಲ ಮಾಹಿತಿಗಾಗಿ. ಸಾರಥಿ ಸೆರೆವಾಸ ಇಂದು ಅಂತ್ಯವಾಗುತ್ತಾ? ಇಂದು ರೌಡಿ ಗ್ಯಾಂಗ್ ಕಾರಾಗೃಹವಾಸ ಅಂತ್ಯ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ನಿನ್ನೆಗೆ 100 ದಿನಗಳೇ ಕಳೆದಿವೆ. ಜೂನ್ 22ನೇ ತಾರೀಕು ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರು. ಪರಪ್ಪನಗ್ರಹಾರ ಜೈಲಲ್ಲಿ 68 ದಿನಗಳ ಕಾಲ ಕಳೆದ ದಾಸ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕಾಣಿಸಿಕೊಂಡು ರಾಜಾತಿಥ್ಯ ಪಡೆದು ಭಾರಿ ಸದ್ದು ಮಾಡಿದ್ರು. ಈ ಹಿನ್ನೆಲೆ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳನ್ನ ರಾಜ್ಯದ ವಿವಿಧ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಆದ ದರ್ಶನ್ 32 ದಿನ ಕಳೆದಿದ್ದಾರೆ. ಈಗಾಗಲೇ ಕೊಲೆ ಪ್ರಕರಣದ ಆರೋಪಿಗಳ ವಿರುದ್ಧ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ದರ್ಶನ್ ಪರ ವಕೀಲರು 2 ಬಾರಿ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿ ಮುಂದೂಡಿಕೆ ಮಾಡಲಾಗಿದೆ. ಇಂದು ಮತ್ತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಜೈಲ ಬೇಲ ಅಂತ ಭವಿಷ್ಯ ನಿರ್ಧಾರವಾಗಲಿದೆ. ಈ ಮಧ್ಯೆ ಇವತ್ತು ರೌಡಿ ಗ್ಯಾಂಗ್ ಕಸ್ಟಡಿಯೂ ಅಂತ್ಯ ಆಗಲಿದ್ದು ಮತ್ತೆ ನ್ಯಾಯಾಂಗ ಬಂಧನ ಆಗುತ್ತಾ ಇಲ್ಲ ಜಾಮೀನಾಗುತ್ತಾ ಅನ್ನೋದು ಕುತೂಹಲವಾಗಿದೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರ ವಕೀಲ ಸುನೀಲ್ ಬದಲು ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡುವ ಸಾಧ್ಯತೆ ಇದೆ. ಇತ್ತ ಆಕ್ಷೇಪಣೆ ಸಲ್ಲಿಕೆ ಮಾಡಲಿರುವ ಎಸ್ಪಿಪಿ ಪ್ರಸನ್ನಕುಮಾರ್ ಪೊಲೀಸರ ಪರ ಪ್ರತಿವಾದ ಮಾಡಲಿದ್ದಾರೆ. ಕೋರ್ಟ್ ಕಟಕಟೆಯಲ್ಲಿ ಪವಿತ್ರ ಬೇಲ್ ಭವಿಷ್ಯ. ಕಳೆದ ಬಾರಿ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ 57ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ಸ್ಟ್ರಾಂಗ್ ಆಗಿ ವಾದ ಮಂಡಿಸಿದ್ದಾರೆ. ಪವಿತ್ರಾಗೆ A2 ಆರೋಪಿ ದರ್ಶನ್ ಲವರ್ ಆಗಿದ್ದಾರೆ, ಅವರೇ ಕರೆದುಕೊಂಡು ಹೋಗಿದ್ದಾರೆ ಅಂತ ಬರೆದಿದ್ದಾರೆ. ಆದ್ದರಿಂದ ಕೃತ್ಯದಲ್ಲಿ ಪವಿತ್ರ ಪಾತ್ರ ಹೆಚ್ಚಿಲ್ಲ, ಆದ್ದರಿಂದ ಜಾಮೀನು ನೀಡಬೇಕು ಅಂದಿದ್ದಾರೆ. ಇಂದು ಹೈಕೋರ್ಟ್ ಜಾಮೀನು ನೀಡುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ದರ್ಶನ್ ಪವಿತ್ರ ಅಲ್ಲದೆ ಇನ್ನಿಬ್ಬರು ಆರೋಪಿಗಳಾದ ಲಕ್ಷ್ಮಣ್ ಹಾಗೂ ರವಿಶಂಕರ್ ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ಇಂದು ನಡೆಯಲಿದೆ. ಅತ ಪ್ರದೋಷ್ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ರು. ಇಂದು ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.